ಸೊ ಯಾರೋ ಒಬ್ಬ ಬಡ ರೈತ ಅಥವಾ ಒಬ್ಬ ರೈತ ಬೆಳೆದಿರುವಂಥ ಬೆಳೆಯನ್ನು ತಾನ ತಗೊಂಡು ಬಂದು ಮಾರಾಟಕ್ಕೆ ಕುಂತಾಗ ಅವನ ಹತ್ರ ಯಾರೂ ಖರೀದಿ ಮಾಡಂಗಿಲ್ಲ. ಸೊ ರೈತ ಬೆಳೆದಂಥ ತರಕಾರಿಗಳನ್ನು ನಾವು ಮಾಲ್ ಒಳಗಡೆ ಅಥವಾ ಇನ್ನೊಂದು ಬಜಾರ್ ಒಳಗಡೆ ಹೋಗಿ ಇಟ್ಟಾಗ ಎಲ್ಲರೂ ಬಂದು ತಗೊಳ್ತಾರೆ. ನಿಮಗೆ ನಿಜವಾಗಿ ಒಂದು ಮಾತು ಹೇಳ್ಬೇಕಂದ್ರೆ, ರೈತ ಸಾಲದೊಳಗೆ ಹುಟ್ಟತಾನು, ಸಾಲದೊಳಗೆ ಬೈತಾನು, ಹಂಗೆ ಸಾಲದೊಳಗಡೆನೂ ಒಂದು ದಿವಸ ಸತ್ತು ಹೋಗ್ತಾನು. ಅದರ ಸಾಲ ಯಾವತ್ತೂ ಕ್ಲಿಯರ್ ಮಾಡೋಕ್ಕಾಗಂಗಿಲ್ಲ. ರೈತರು ತಮ್ಮ ಜೀವನನ ಸಾಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೊ ತಮ್ಮ ಮಕ್ಕಳ ಮದುವೆ ಮಾಡಬೇಕು ಅಂತೇಳಿ ಸಮಾಜದೊಳಗಡೆ ಹೋಗಿ ಹೇಳ್ಬೇಕಂದ್ರೆ ಅವರ ಮಕ್ಕಳಿಗೆ ಯಾರೂ ಹೆಣ್ಣು ಕೊಡಂಗಿಲ್ಲ. ಯಾರ್ಯಾರ ಯೂಟ್ಯೂಬ್ ಆನ್ ಮಾಡಿ ನನ್ನ ವಿಡಿಯೋ ನೋಡಕತ್ತಿದ್ದೀರಲ್ಲ, ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದೊಳಗಡೆ ನಾವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಕ್ಕೆ ಹೊಂಟಿದ್ದೇವಪ್ಪ ಅಂದ್ರೆ, ಭಾರತ ದೇಶದ ಬೆನ್ನೆಲುವಾಗಿ ನಿಂತಿರುವಂಥ ರೈತರ ಬಗ್ಗೆ, ಪ್ರತಿದಿನ ನಾವು ನೀವು ತಿನ್ನುವಂಥ ಅನ್ನವನ್ನು ಸೃಷ್ಟಿ ಮಾಡಿರುವ ಸೃಷ್ಟಿದಾತನ ಬಗ್ಗೆ, ಹಾಗೆ ತಾನು ಬೆಳೆದ ಬೆಳೆಗೆ ಬೆಲೆ ಸಿಗುತ್ತೋ ಇಲ್ಲೋ ಅಂತೇಳಿ ಗೊತ್ತಿಲ್ಲದನ ಇನ್ನೊಬ್ಬರಿಗೆ ಸಹಾಯ ಆಗಲಿ, ಇನ್ನೊಬ್ಬರಿಗೆ ಅನ್ನ ನೀಡುವಂಥ ಗುಣ ಬೆಳೀಲಿ ಅನ್ನೋ ಮುಗ್ಧ ಮನಸ್ಸನ್ನು ಹೊಂದಿರುವ ರೈತರ ಬಗ್ಗೆ ಬರ್ರಿ ಈ ವಿಡಿಯೋದೊಳಗಡೆ ನಾವು ರೈತರಂದ್ರೆ ಯಾರು, ರೈತರು ಇಡೀ ದೇಶಕ್ಕೆ ಕೊಟ್ಟ ಕೊಡುಗೆ ಏನು, ಆಮೇಲೆ ರೈತರಿಗೆ ನಿಜವಾಗಿ ಆಗುವಂಥ ಕಷ್ಟಗಳೇನು, ಯಾವ ರೀತಿ ಸರ್ಕಾರದಿಂದ ಅವರ ಸೌಲಭ್ಯಗಳನ್ನ ಪಡ್ಕೋಬೇಕು ಮತ್ತು ಸರ್ಕಾರ ಯಾವ ರೀತಿ ರೈತರಿಗೆ ಸಹಾಯ ಮಾಡ್ಬೇಕಂತೇಳಿ ಈ ವಿಡಿಯೋದೊಳಗಡೆ ನೋಡೋಣ. ರೈತ ಅಂದ್ರೆ ಯಾರಪ್ಪ ಅಂದ್ರೆ, ತನ್ನ ಜಮೀನಿನೊಳಗಡೆ ಕೃಷಿ ಮಾಡ್ಕೊಂತ ಇಡೀ ಪ್ರಕೃತಿ ಮತ್ತು ಸಮಾಜದ ನಡುವೆ ಶ್ವೇತವೆಯಾಗಿ ನಿಲ್ತಾನಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ರೈತನ. ರೈತ ಅಂದ್ರೆ ಯಾರಪ್ಪ ಅಂದ್ರೆ, ತನಗಾಗಿ ಮತ್ತು ತನಗಲ್ಲದವರಿಗಾಗಿ ಎಲ್ಲರಿಗೂ ಭೇದ ಭಾವ ತೋರದೆ ಇಡೀ ಪ್ರಕೃತಿಯ ವಿರುದ್ಧವಾಗಿ ಹೋರಾಡಿ ಒಂದು ತುತ್ತ ಅನ್ನನ ತಿನ್ನುವಂಥ ಸೌಭಾಗ್ಯ ಪಡ್ತಾನಲ್ಲ ಅವ ರೈತ. ತಾವು ತಿನ್ನೋದು ಅನ್ನ ಸಾಂಬಾರೇ ಆಗಿರಲಿ, ಮುದ್ದೆ ಬಸಾರೆ ಆಗಿರಲಿ, ಅಥವಾ ಪಿಜ್ಜಾ ಬರ್ಗರ್ ಆಗಿರಲಿ, ಇದರೊಳಗಡೆ ಇರುವಂಥ ಪ್ರತಿಯೊಂದು ಪದಾರ್ಥಗಳನ್ನು ಯಾರು ಸೃಷ್ಟಿ ಮಾಡ್ತಾರಲ್ಲ ಅವ ರೈತ. ನಮ್ಮ ದೇಶದೊಳಗಡೆ 86% ರೈತರು ಯಾರಿದಾರಪ್ಪ ಅಂದ್ರೆ ಸಣ್ಣ ರೈತರಿದ್ದಾರೆ. ಸೊ ಸ್ಮಾಲ್ ಫಾರ್ಮರ್ಸ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ನಾವು ಕರಿತೀವಿ. ಸೊ ನಮ್ಮ ಇಡೀ ದೇಶದೊಳಗಡೆ 86% ಅಂದ್ರೆ ಈ ರೈತರದ 1 ರಿಂದ 3 ಎಕರೆ ಅಷ್ಟ ಜಮೀನು ಇರ್ತೈತಿ. ಇವರು ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ದುಡ್ಡು ಇರಂಗಿಲ್ಲ, ಅಥವಾ ಇನ್ನೂ ಏನಾದರೂ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಇಲ್ಲಿ ಟೆಕ್ನಾಲಜಿ ಅಥವಾ ಇನ್ನೊಂದು ಥಿಂಗ್ನ ಇದ್ರೊಳಗಡೆ ಇನ್ವಾಲ್ವ್ ಮಾಡ್ಕೋತೇನೆ ಅಂದ್ರೆ ಇವ್ರಿಗೆ ಯಾವ ಕಂಪನಿ, ಯಾವ ಬ್ಯಾಂಕ್ ಇವರಿಗೆ ಲೋನು ಕೊಡೋಂಗಿಲ್ಲ. ರೈತನ ಗೋಳು ಕೇಳೋರು ಯಾರು ಅನ್ನೋ ಹಂಗ ರೈತರ ಇಡೀ ಬದುಕು ಯಾವ ರೀತಿಯಾಗಿರ್ತೈತಪ್ಪ ಅಂದ್ರೆ ಕಷ್ಟಕರವಾಗಿರ್ತೈತಿ. ಸೊ ರೈತನಿಗೆ ಬರೋ ಕಷ್ಟಗಳು ಒಂದಲ್ಲ ಎರಡಲ್ಲ. ನಿಮಗೆ ನಿಜವಾಗಿ ಒಂದು ಮಾತು ಹೇಳ್ಬೇಕಂದ್ರೆ, ರೈತ ಸಾಲದೊಳಗೆ ಹುಟ್ಟತಾನು, ಸಾಲದೊಳಗೆ ಬೈತಾನು, ಹಂಗೆ ಸಾಲದೊಳಗಡೆನೂ ಒಂದು ದಿವಸ ಸತ್ತು ಹೋಗ್ತಾನು. ಅದರ ಸಾಲ ಯಾವತ್ತೂ ಕ್ಲಿಯರ್ ಮಾಡೋಕ್ಕಾಗಂಗಿಲ್ಲ. ಇದು 90% ಆಫ್ ದ ಫಾರ್ಮರ್ಸ್ ಕಂಡೀಷನ್. ರೈತರ ಕಷ್ಟಗಳು ಯಾವ ರೀತಿ ಇದಾವಪ್ಪ ಅಂದ್ರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಪ್ರಾಕೃತಿಕವಾಗಿ ರೈತಗಳು ಕಷ್ಟನ ಅನುಭವಿಸ್ತಾರೆ. ಸೊ ಆರ್ಥಿಕವಾಗಿ ಯಾವ ರೀತಿಪ್ಪ ಅಂದ್ರೆ, ಒಂದು ಬೆಳಿಬೇಕು ಅಂದ್ರೆ ಉಳುಮೆ ಮಾಡಬೇಕು, ಬೀಜ ತೊಗೊಂಬರ್ಬೇಕು. ಸೊ ಬೀಜ ತೊಗೊಂಬರ್ಬೇಕು ಅಂದ್ರೆ ಅವ್ರಿಗೆ ದುಡ್ಡು ಬೇಕು. ಸೊ ದುಡ್ಡು ಬೇಕು ಅಂದ್ರೆ ಅವ್ರು ಏನು ಮಾಡಬೇಕು, ಅವ್ರ ಹತ್ರ ದುಡ್ಡು ಇರಂಗಿಲ್ಲ. ಸೊ ಅವ್ರು ಬ್ಯಾಂಕಿಗೆ ಹೋಗಿ ಲೋನ್ ತೊಗೊಂಬರ್ಬೇಕು. ಸೊ ಲೋನ್ ಕೇಳಕ್ಕೆ ಯಾವುದೋ ಒಂದು ಬ್ಯಾಂಕಿಗೆ ಹೋದ್ರೆ ಬ್ಯಾಂಕಿನವ್ರು ಈಸಿಯಾಗಿ ಒಂದು 10 ಡಾಕ್ಯುಮೆಂಟೇಶನ್ ಹೇಳ್ತಾರೆ. ಆಮೇಲೆ ನಮ್ಮ ಹತ್ರ ಇರೋದ 1 ಎಕರೆ, ಒಂದು ಅರ್ಧ ಎಕರೆ ಇರೋದ್ರಿಂದ ಸೊ ಯಾವುದೇ ಬ್ಯಾಂಕ್ದವರು ನಮಗೆ ಲೋನ್ ಕೊಡಕ್ಕೆ ಮುಂದೆ ಬರಂಗಿಲ್ಲ. ಸೊ ಈ ಕಾರಣದೊಳಗೆ ಏನಾಗ್ತೈತಪ್ಪ ಅಂದ್ರೆ, ರೈತರು ಇನ್ನೊಬ್ಬರ ಹತ್ರ ಹೋಗಿ ಸಾಲ ಮಾಡ್ತಾರೆ. ಆ ಬಡ್ಡಿ ದರ ಎಷ್ಟಿರ್ತೈತಪ್ಪ ಅಂದ್ರೆ ರೆಗ್ಯುಲರ್ ಬ್ಯಾಂಕ್ ಕೊಡೋದಕ್ಕಿಂತನೂ ಜಾಸ್ತಿ ಬಡ್ಡಿ ದರ ಇರ್ತೈತಿ. ಸೊ ಈ ರೀತಿ ನಮ್ಮ ರೈತ ಏನು ಮಾಡತ್ತದನಪ್ಪ ಅಂದ್ರೆ ಫೈನಾನ್ಷಿಯಲ್ ಆಗಿ ಭಾಳ ಕಷ್ಟ ಅನುಭವಿಸಕತ್ತಿದ್ದಾನೆ. ಸೊ ಏನು ಮಾಡ್ತಾನು, ಯಾರೋ ಒಬ್ಬರ ಹತ್ರ ದುಡ್ಡು ತೊಗೊಂಡ ಸಾಲ ತೊಗೊಂಡ ಬೆಳಿತಾನು. ಬೆಳೆ ಬರ್ತೈತೋ ಇಲ್ಲೋ ಅಂತೇಳಿ ಅವನಿಗೂ ಗ್ಯಾರಂಟಿ ಇರಂಗಿಲ್ಲ. ಮಳೆ ಬರ್ಬೋದು, ಬೆಳೆ ಹಾಳಾಗ್ಬೋದು, ಇಲ್ಲ ಮಳೆ ಬರ್ದೇನ ಬೆಳೆ ಹಾಳಾಗ್ಬೋದು. ಸೊ ಭಾಳ ವಿಷಯದೊಳಗಡೆ ರೈತ ಏನು ಮಾಡ್ತಾನಪ್ಪ ಅಂದ್ರೆ ಪ್ರತಿಯೊಂದು ವಿಷಯದೊಳಗಡೆ ಕಷ್ಟ ಪಡ್ಕೊಂತ ಬರಾಕತ್ತಿದೆ. ಪ್ರಾಕೃತಿಕವಾಗಿ ರೈತ ಯಾವ ರೀತಿ ಕಷ್ಟಪಡ್ತಾನಪ್ಪ ಅಂದ್ರೆ, ಕೆಲವೊಮ್ಮೆ ಕಷ್ಟಪಟ್ಟು ಕೈಗೆ ಬಂದಿರೋ ಬೆಳೆನ ಅತಿಯಾಗಿ ಮಳೆ ಆಯಿತು ಅಂತೇಳಿ ಬೆಳೆಯನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತೈತಿ. ಸೊ ಕೆಲವೊಂದು ಸರ್ತಿ ಏನಾಗ್ತೈತಪ್ಪ ಅಂದ್ರೆ, ಸಾಧಾರಣವಾಗಿ ಮಳೆ ಬರ್ತೈತಿ. ಸೊ ರೈತರೆಲ್ಲ ಖುಷಿಯಾಗಿ ಆಯ್ತು ಮಳೆ ಇನ್ನೇನು ಬರಾಕತ್ತೈತಪ್ಪ ಅಂತೇಳಿ ಎಲ್ಲ ಉಳುಮೆ ಮಾಡಿ ಬೀಜ ಬಿತ್ತಿ ರೆಡಿ ಆಗ್ತಾರೋ. 1 ತಿಂಗಳ 2 ತಿಂಗಳಾದ್ಮೇಲೆ ಮಳೆನ ಕಟ್ ಆಗ್ತೈತಿ. ಸೊ ಆ ಟೈಮ್ ಒಳಗಡೆನೂ ಬೆಳೆಯನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಇವ್ರಿಗೆ ಬರ್ತೈತಿ. ಸೊ ಅತಿವೃಷ್ಟಿ ಆಗಿನೂ ಬೆಳೆಯನ್ನು ಕಳ್ಕೊತಾರೋ, ಅನಾವೃಷ್ಟಿ ಆಗಿನೂ ಬೆಳೆಯನ್ನು ಕಳ್ಕೊತಾರೆ. ಸೊ ಕೆಲವೊಂದು ಸರ್ತಿ ಏನಾಗ್ತೈತಪ್ಪ ಅಂದ್ರೆ, ಯಾವ ರೀತಿ ಕಷ್ಟಪಡ್ತಾರಪ್ಪ ಬೆಳೆ ಒಳಗಡೆ ಅಂದ್ರೆ,
ಗೌರ್ಮೆಂಟ್ ಕೊಡೋ 24 ತಾಸು ಒಳಗಡೆನ 3-4 ತಾಸು ಕರೆಂಟನ್ನು ಯೂಸ್ ಮಾಡಿ ಕೆಲವೊಂದು ಬೋರ್ವೆಲ್ ಆಗಿರ್ಬೋದು, ಕೆಲವೊಂದು ಬಾವಿ ನೀರು ಬಿಟ್ಕೊಂಡು ಬೆಳೆಯನ್ನು ಬೆಳ್ಕೋತಾರೆ. ಸೊ ಹಂಗೋ ಹಿಂಗೋ ಕಷ್ಟನ ಬಗೆಹರಿಸ್ಕೊಂಡು ರೈತರ ತಮ್ಮ ಜೀವನನ ಸಾಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ, ಸೊ ತಮ್ಮ ಮಕ್ಕಳ ಮದುವೆ ಮಾಡಬೇಕು ಅಂತೇಳಿ ಸಮಾಜದೊಳಗಡೆ ಹೋಗಿ ಹೇಳ್ಬೇಕಂದ್ರೆ ಅವರ ಮಕ್ಕಳಿಗೆ ಯಾರೂ ಹೆಣ್ಣು ಕೊಡಂಗಿಲ್ಲ. ಸೊ ಇಂಥ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ನೌಕರಿ ಇದ್ದವರಿಗೆ ಅಷ್ಟು ಹೆಣ್ಣು ಕೊಡ್ತೀವಿ, ಅಥವಾ ಗೌರ್ಮೆಂಟ್ ಜಾಬ್ ಇತ್ತಂದ್ರೆ ಅಷ್ಟೇ ಹೆಣ್ಣು ಕೊಡ್ತೀವಿ, ಅಥವಾ ಇನ್ನೊಂದು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಹೆಣ್ಣು ಕೊಡ್ತೀವಿ ಅನ್ನೋರ ಜಾಸ್ತಿ ಇದ್ದಾರೆ ಹೊರತಾಗಿ ಸೊ ರೈತರ ಮಕ್ಕಳಿಗೆ ಮದುವೆ ಮಾಡ್ಕೊಳ್ಳೋಂಥವ್ರು ಯಾರೂ ಇಲ್ಲ. ಸೊ ಇಷ್ಟು ಸಾಮಾಜಿಕವಾಗಿ ಅವರಿಗೆಲ್ಲ ಪೆಟ್ಟು ತಿಂದು ಸಾಮಾಜಿಕವಾಗಿ, ಯಾಕಂದ್ರೆ ರೈತರು ಇದ್ದೀವಿ ಅನ್ನೋ ಕಾರಣದಿಂದ ಹೊಲದಲ್ಲಿ ಕೆಲಸ ಮಾಡಬೇಕಾಗ್ತೈತಿ. ಸೊ ಹೊಲದಲ್ಲಿ ಕೆಲಸ ಮಾಡೋದೇವು ಅಂದ್ರೆ ಮಣ್ಣು ಕೆಸರು ಅದ್ರ ಜೊತೆ ಇರಬೇಕಾಗ್ತೈತಿ. ಸೊ ಬಟ್ಟೆನೂ ಚಲೋ ಹಾಕೊಂಡ್ರು ನಡೆಯಂಗಿಲ್ಲ. ಸೊ ಆ ಟೈಮ್ ಒಳಗಡೆ ಅವರ ಬಟ್ಟೆಯನ್ನು ನೋಡಿ ನಗುವಂಥ ಜನನೂ ಈ ನಮ್ಮ ಸಮಾಜದೊಳಗಡೆ ಇದ್ದಾರೆ. ಇಷ್ಟೆಲ್ಲ ಕಷ್ಟನೂ ಅವರು ಅನುಭವಿಸಿ ನಮಗೆ ಆಮೇಲೆ ಗೊತ್ತಿಲ್ಲದೆ ಇರೋರಿಗೆ ಅವರ ಅನ್ನ ಹಾಕಬೇಕು ಅಂತೇಳಿ ಇನ್ನೂ ದುಡಿತಾ ಇದ್ದಾರೆ. ಹೆಂಗೋ ಬೆಳೆದಿರೋ ಬೆಳೆಯನ್ನು ಬೆಳೆದ್ವಿ, ಆಮೇಲೆ ಅದನ್ನು ಫಲ ಪಡ್ಕೊಂಡ್ವಿ ಅನ್ನೋ ಖುಷಿ ಒಳಗಡೆ ಇರ್ತಾರ. ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಬರ್ತೈತಿ, ಏನಪ್ಪಾ ಅಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್. ಸೊ ಇವರಿಗೆ ಎಲ್ಲಿ ಹೋಗಿ ಅದನ್ನು ಮಾರ್ಕೆಟ್ ಮಾಡಬೇಕು ಅಂತೇಳಿ ಗೊತ್ತಾಗಂಗಿಲ್ಲ. ಅದ್ರ ಸಲುವಾಗಿ ಇವರು ಬೆಳೆದಿರೋ ಬೆಳೆಯನ್ನು ಇವರು ದಲ್ಲಾಳಿಗಳಿಗೆ ಮಾರ್ತಾರೆ. ಸೊ ಇವರ 1 ವರ್ಷ 6 ತಿಂಗಳು ಬೆಳೆದಿರೋಂಥ ಬೆಳೆ ಆಮೇಲೆ ಕಷ್ಟಪಟ್ಟು ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರಲ್ಲ, ಆ ದಲ್ಲಾಳಿಗಳು 1-2 ದಿವಸದೊಳಗಡೆ ಒಂದು ಸ್ವಲ್ಪ ಪ್ರಮಾಣದೊಳಗಡೆ ರಿಸ್ಕ್ ತಗೊಂಡ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದ ಲಾಭನ ಅವ್ರು ಪಡ್ಕೊಂತಾರೆ. ಸೊ ದಲ್ಲಾಳಿಗಳಿಂದ ತಗೊಂಡು ಮತ್ತು ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಇನ್ನೊಬ್ಬರು ಯಾರು ಪಡ್ಕೊಂಡಿರ್ತಾರಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅದಕ್ಕಿಂತ ದುಪ್ಪಟ್ಟು ಹಣನ ಪಡ್ಕೋತಾರೆ. ಸೊ ನಿಜವಾದ ರೈತನ ಪರಿಸ್ಥಿತಿ ನೋಡಿದ್ರೆ ಈ ಕೃಷಿ ಅನ್ನೋದು ಯಾವ ರೀತಿ ಐತಪ್ಪ ಅಂದ್ರೆ ಒಂಥರ ಜೂಜಾಟ ಇದ್ದಂಗೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ದುಡ್ಡು ಹಾಕಬೇಕು, ಬಟ್ ದುಡ್ಡು ವಾಪಸ್ ಬರ್ತೈತೋ ಇಲ್ಲೋ ಅಂತೇಳಿ ಗ್ಯಾರಂಟಿ ಇಲ್ಲ. ಎಷ್ಟೋ ಸರ್ತಿ ನಾನು ನೋಡಿದಂಗೆ, ಯಾಕಂದ್ರೆ ನಾನು ಒಬ್ಬ ರೈತ ಆಗಿರೋದ್ರಿಂದ ನನಗೆ ನಿಜವಾಗಿ ಅದರ ಅರ್ಥ ಮತ್ತು ನನಗೆ ಅನುಭವ ಇರೋದ್ರಿಂದ ಹೇಳಕತ್ತಿದ್ದೀನಿ. ಸೊ ಇದು ಒಂದು ಕೃಷಿ ಅನ್ನೋದೇನೈತಲ್ಲ, ಇದು ಒಂದು ಥರ ಜೂಜಾಟ. ನಾವು ದುಡ್ಡು ಇನ್ವೆಸ್ಟ್ ಮಾಡಬೇಕು, ಬಟ್ ವಾಪಸ್ ನಮಗೆ ದುಡ್ಡು ಬರ್ತೈತೋ ಇಲ್ಲೋ ಅನ್ನೋದು 100% ಗ್ಯಾರಂಟಿ ಇರಂಗಿಲ್ಲ. ಬೆಳೆ ಬಂತು ಅಂದ್ರೆ ದುಡ್ಡು, ಬೆಳೆ ಯಾವುದೇ ಕಾರಣದಿಂದ ಹಾಳಾಯಿತು ಅಂದ್ರೆ ನಮಗೆ ದುಡ್ಡು ವಾಪಸ್ ಬರಂಗಿಲ್ಲ, ನಾವು ಸಾಲ ಮಾಡೋ ಪರಿಸ್ಥಿತಿ ಬಂದೇ ಬರ್ತೈತಿ. ನಮ್ಮ ಸಮಾಜ ಯಾವ ರೀತಿ ಐತಿಪ್ಪ ಅಂದ್ರೆ, ಸೊ ಯಾರೋ ಒಬ್ಬ ಬಡ ರೈತ ಅಥವಾ ಒಬ್ಬ ರೈತ ಬೆಳೆದಿರುವಂಥ ಬೆಳೆಯನ್ನು ತಾನ ತಗೊಂಡು ಬಂದು ಮಾರಾಟಕ್ಕೆ ಕುಂತಾಗ ಅವನ ಹತ್ರ ಯಾರೂ ಖರೀದಿ ಮಾಡಂಗಿಲ್ಲ. ಸೊ ರೈತ ಬೆಳೆದಂಥ ತರಕಾರಿಗಳನ್ನು ನಾವು ಮಾಲ್ ಒಳಗಡೆ ಅಥವಾ ಇನ್ನೊಂದು ಬಜಾರ್ ಒಳಗಡೆ ಹೋಗಿ ಇಟ್ಟಾಗ ಎಲ್ಲರೂ ಬಂದು ತಗೊಳ್ತಾರೆ. ಸೊ ಅವರಿಗೆ ರೈತರ ಋಣ ಅವ್ರ ಮೇಲೆ ಐತಿ ಅನ್ನೋದನ್ನ ಎಲ್ಲರೂ ಮರ್ತೋಗ್ಬಿಟ್ಟು, ಎಷ್ಟೋ ಒಂದು ಕಷ್ಟಪಟ್ಟು ಜೀವನದೊಳಗಡೆ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಆದರೂ ರೈತರು ಬಹಳಷ್ಟು ಸ್ವಾಭಿಮಾನಿಗಳು ಅಂತ ಹೇಳಕ್ ಬರ್ತದೆ. ನಿಮ್ಮ ಹತ್ರ ಯಾವತ್ತೂ ಬಂದವರು ಅದು ಕೊಡ್ರಿ ಇದು ಕೊಡ್ರಿ ಅಂತೇಳಿ ಭಿಕ್ಷೆ ಬೇಡಂಗೆ. ಸೊ ರೈತರಷ್ಟ ಸ್ವಾಭಿಮಾನಿಗಳು ಇಡೀ ಜಗತ್ತಿನೊಳಗಡೆ ಯಾರೂ ಇಲ್ಲ ಅಂತೇಳಿ ನಾ ಹೇಳಕ್ಕೆ ಇವತ್ತು ಇಷ್ಟಪಡ್ತೀನಿ. ಎಷ್ಟೇ ಗೌರ್ಮೆಂಟ್ ಸ್ಕೀಮ್ಸ್ ತೊಗೊಂಬಂದಿದ್ದಾರೆ, ಆ ಗೌರ್ಮೆಂಟ್ ಸ್ಕೀಮ್ಸ್ಗಳು ಯಾರಿಗೆ ಲಭ್ಯವಾಗ್ತಾವಪ್ಪ ಅಂದ್ರೆ ಯಾರ ಗ್ರಾಮ ಪಂಚಾಯತಿ ಒಳಗಡೆ ಅಧ್ಯಕ್ಷ ಉಪಾಧ್ಯಕ್ಷ ಅಥವಾ ಸದಸ್ಯರು ಇರ್ತಾರಲ್ಲ ಅವರಿಗೆ ಮತ್ತು ಅವರ ಕುಟುಂಬದ ಆಜುಬಾಜು ಇರ್ತಾರಲ್ಲ ಅವರಿಗಷ್ಟ ಅವ ಸೀಮಿತವಾಗಿಬಿಟ್ಟಿದ್ದಾವೆ. ನಮ್ಮ ಬಡ ರೈತರಿಗೆ, ಬಡ ಕುಟುಂಬದವರಿಗೆ ಅವು ಹೋಗಿ ಮುಟ್ಟಂಗಿಲ್ಲ. ಸೊ ಈ ಸೊಸೈಟಿ ಯಾವ ರೀತಿ ಆಗ್ಬಿಟ್ಟೈತಪ್ಪ ಅಂದ್ರೆ ರೈತರನ್ನ ಕಡೆಗಣಿಸುವಲ್ಲಿ ಎತ್ತಿದ ಕೈ ಅನ್ಬೋದು. ಯಾರ ಬಡ ರೈತರು ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವ ಯಾವ ರಾಜಕಾರಣಿಗಳಲ್ಲೂ ಈಗ ಕಾಣಿಸಾಕತ್ತೈತಿ. ಬಹಳಷ್ಟು ಜನ ಏನಾಗಕತ್ತೈತಪ್ಪ ಅಂದ್ರೆ ರೈತರನ್ನ ಕಡೆಗಣಿಸಾಕತ್ತೈತಿ. ಸದ್ಯದ ನಮ್ಮ ರೈತರ ಪರಿಸ್ಥಿತಿ ಏನೈತಪ್ಪ ಅಂದ್ರೆ, ಸೊ ಹೊಲದಲ್ಲಿ ನಿಂತು ಅನ್ನ ಕೊಡುವಂಥ ಅನ್ನದಾತನ ಪರಿಸ್ಥಿತಿ ಏನಾಗೈತಪ್ಪ ಅಂದ್ರೆ ರಸ್ತೆಗಿಳಿದು ಬೀದಿಗಿಳಿದು ಅವನ ಬೆಳೆದಿರುವಂಥ ಬೆಳೆಗಳಿಗೆ ಬೆಲೆ ಸಿಗಲಿ ಅಂತೇಳಿ ಹೋರಾಟ ಮಾಡೋ ಪರಿಸ್ಥಿತಿ ಬಂದೈತಿ. ಸೊ ಅನ್ನದಾತನಿಗೆ ಈ ಪರಿಸ್ಥಿತಿ ಆದ್ರೆ ಇನ್ನು ಅವ ಬೆಳೆದಿರೋ ಬೆಳೆಯನ್ನು ತಿಂದು ತಾವು ಬೆಳೆದಿರುವಂಥವ್ರು ಇದಾರಲ್ಲ ಅವ್ರ ಪರಿಸ್ಥಿತಿ ನಾವು ಎಲ್ಲರೂ ಸೇರಿ ಏನು ಮಾಡ್ಬೇಕಂತೇಳಿ ನೀವು ಯೋಚನೆ. ಸೊ ನಮಗೂ ಒಂದು ಪರಿಸ್ಥಿತಿ ಬರ್ತೈತಿ, ನಮಗೂ ವೋಟಿಂಗ್ ಪವರ್ ಐತಿ. ಆ ಪವರ್ನ ಯಾವ ರೀತಿ ನೀವು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕಾಗಿರೋ ಬಂದೈತಿ. ಸೊ ಈ ವಿಡಿಯೋ ಮೂಲಕ ನಾನು ನಿಮ್ಗೆಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಏನಪ್ಪಾ ಅಂದ್ರೆ, ಎಲ್ಲಾದರೂ ನಿಮ್ಗೆ ಸ್ವಾಭಿಮಾನಿ ರೈತರು ಸಿಕ್ಕರು
ಅಂದ್ರೆ ಅವ್ರ ಕಡೆಯಿಂದ ಯಾವುದೇ ತರಕಾರಿ ಆಗಿರಲಿ, ಯಾವುದೇ ವಸ್ತು ಆಗಿರಲಿ ಅವ್ರ ಕಡೆಯಿಂದ ಖರೀದಿ ಮಾಡಕ್ಕೆ ಟ್ರೈ ಮಾಡಿರಿ. ಈ ರೀತಿ ನಾವು ಒಬ್ಬ ರೈತರನ್ನ ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು.